ನಮಸ್ಕಾರ ವೀಕ್ಷಕರೇ, ಹೆಜ್ಜೆ ಗುರುತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಸಾಧಕರ ಒಂದು ಸಾಧನೆಯ ಅವರ ಬದುಕಿನ ಜರ್ನಿಯನ್ನ ಅನಾವರಣಗೊಳಿಸ್ತಾ ಇರುವಂತಹ ಕಾರ್ಯಕ್ರಮವೇ ಪವರ್ ಟಿವಿಯ ಹೆಜ್ಜೆ ಗುರುತು ಕಾರ್ಯಕ್ರಮ. ಇಜ್ಜಲಘಟ್ಟದ ಸ್ವಾಮಿಗೌಡ್ರು ಅಂತಾನೆ ಖ್ಯಾತಿಯಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಕೃಷಿ ಸಚಿವರು ಎನ್ ಚಲುವರಾಯಸ್ವಾಮಿ ಅವರು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಂಡ್ಯ ಅಂದ್ರೆ ಸಕ್ಕರೆ ನಾಡು ಅಂತಾನೆ ಪ್ರಖ್ಯಾತಿ ಗಳಿಸಿದೆ. ಮಂಡ್ಯ ಅಂದ್ರೆ ಎಲ್ಲೆಲ್ಲೂ ರಾಜಕಾರಣದ್ದೇ ಮಾತು. ಬೀಸುವ ಗಾಳಿಯಲ್ಲೂ ರಾಜಕೀಯದ ಸೋಂಕು. ರಾಜಕೀಯ ಜಾಗೃತಿ ಪ್ರಜ್ಞೆಯುಳ್ಳ ಮಂಡ್ಯ ಜಿಲ್ಲೆಯ ಜನರು ಇತಿಹಾಸದುದ್ದಕ್ಕೂ ವಿಭಿನ್ನವಾಗಿ ನಿಲ್ತಾರೆ. ಇಂತಹ ವಿಶಿಷ್ಟ ವಿಭಿನ್ನ ಜಿಲ್ಲೆಯಿಂದ ಬಂದವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿರುವ ಎನ್ ಚಲುವರಾಯಸ್ವಾಮಿ. 1960 ಜೂನ್ 1 ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದ ಸಣ್ಣ ಹಳ್ಳಿಯಲ್ಲಿ ನರಸಿಂಹೇಗೌಡ ಮತ್ತು ಸಾಕಮ್ಮ ದಂಪತಿಗ ಮಗನಾಗಿ ಎನ್ ಚಲುವರಾಯಸ್ವಾಮಿ ಜನಿಸಿದ್ರು. ಇಜ್ಜಲಘಟ್ಟದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಬ್ರಹ್ಮದೇವರ ಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ರು. 1978ರಿಂದ 1983 ಸಾಲಿನಲ್ಲಿ ಕೆಆರ್ ಪೇಟೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿ ಪಡೆದಿದ್ದಾರೆ. ಅವರ ತಾಯಿಯ ಆಸೆಯಂತೆ ತಮ್ಮ ಸ್ವಂತ ಅಕ್ಕನ ಮಗಳಾದ ಧನಲಕ್ಷ್ಮಿಯವರನ್ನೇ ಮದುವೆಯಾದ ಚಲುವರಾಯಸ್ವಾಮಿಯವರಿಗೆ ಸಚಿನ್ ಹಾಗೂ ಸಂಜಯ ಎಂಬ ಇಬ್ಬರು ಪುತ್ರರಿದ್ದಾರೆ. ಎಷ್ಟೇ ಬ್ಯುಸಿ ಇದ್ರೂ ಕುಟುಂಬದ ಕಾರ್ಯಕ್ರಮಗಳಿಗೆ ಸಮಯ ಕೊಡ್ತಾರೆ ನಮ್ಮ ಮಿನಿಸ್ಟರ್. ಇಡೀ ಕುಟುಂಬದ ಒಗ್ಗಟ್ಟೆ ಮಾನ್ಯ ಚಲುವರಾಯಸ್ವಾಮಿಯವರ ಬಿಗ್ ಸ್ಟ್ರೆಂತ್. ಗುತ್ತಿಗೆದಾರರಾಗಿ ವೃತ್ತಿ ಬದುಕನ್ನ ಆರಂಭಿಸಿದ ಇವರು ಜಿಲ್ಲಾ ಪಂಚಾಯಿತಿ ಹಂತದಿಂದ ರಾಜಕಾರಣಕ್ಕೆ ಪ್ರವೇಶ ಪಡೆದರು. 1994ರಿಂದ 1999ರವರೆಗೆ ಮಂಡ್ಯ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದ ಇವರು 1996ರಿಂದ 97ರ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು. 1999ರ ವಿಧಾನಸಭೆ ಚುನಾವಣೆಯಲ್ಲಿ ನಾಗಮಂಗಲದಿಂದಲೇ ಸ್ಪರ್ಧಿಸಿ ಗೆಲುವಿನ ರುಚಿ ಕಂಡಿದ್ರು. ಇನ್ನು 2009ರಲ್ಲಿ ಮಂಡ್ಯ ಲೋಕಸಭೆ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಂಸತ್ ಕೂಡ ಪ್ರವೇಶಿಸಿದ ಇವರು 2013ರ ವಿಧಾನಸಭೆ ಚುನಾವಣೆಯಲ್ಲಿ ನಾಗಮಂಗಲ ವಿಧಾನಸಭೆ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧಿಸಿ ಮತ್ತೆ ಜಯ ಗಳಿಸಿದ್ರು. ಆಗ ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಇಬ್ಬರ ನಡುವೆ ಉತ್ತಮ ಬಾಂಧವ್ಯವಿತ್ತು. ಚಲುವರಾಯಸ್ವಾಮಿ ಜೆಡಿಎಸ್ನ ನಿಷ್ಠಾವಂತ ನಾಯಕ ಅಂತಾಲೆ ಗುರುತಿಸಿಕೊಂಡಿದ್ದವರು. ಹೀಗಾಗಿಯೇ 2004ರಲ್ಲಿ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಮೊದಲ ಬಾರಿ ಚಲುವರಾಯಸ್ವಾಮಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದರು. ಆದರೆ ಕಾಲಕ್ರಮೇಣ ಎಚ್.ಡಿ. ಕುಮಾರಸ್ವಾಮಿಯವರ ಸ್ವಾರ್ಥ ರಾಜಕಾರಣ, ಎಚ್.ಡಿ. ದೇವೇಗೌಡರ ಅತಿಯಾದ ಕುಟುಂಬ ಪ್ರೇಮ ಚಲುವರಾಯಸ್ವಾಮಿ ಜೆಡಿಎಸ್ನಿಂದ ಹೊರಬರುವ ಗಟ್ಟಿ ನಿರ್ಧಾರ ಮಾಡಿದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರೂ ಕೂಡ ಧೃತಿಗೆಡದೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿದ್ರು. ಪರಿಣಾಮ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಗೆಲುವು ಸಾಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಕೃಷಿ ಖಾತೆ ಸಚಿವರಾದರು. ಜೊತೆಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದರು. ಇದೀಗ ಕೃಷಿ ಇಲಾಖೆಯ ಎಲ್ಲ ಅಡೆತಡೆಗಳನ್ನ ಮೀರಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದು ನಿಜವಾದ ಅರ್ಥದಲ್ಲಿ ರೈತ ಬಂಧು ಮಣ್ಣಿನ ಮಗ ಎನಿಸಿಕೊಂಡಿರುವ ಎನ್ ಚಲುವರಾಯಸ್ವಾಮಿಯವರ ಹೆಜ್ಜೆ ಗುರುತುಗಳನ್ನ ಹೆಮ್ಮೆಯಿಂದ ದಾಖಲಿಸುತ್ತಿದೆ ಪವರ್ ಟಿವಿ.